ನಮಸ್ಕಾರ. ಸದ್ಯ ತಮಿಳುನಾಡಿನ ಗೌರ್ಮೆಂಟಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಬೆಳವಣಿಗೆಗಳನ್ನ ಈಗ ನೀವು ನೋಡ್ತಿರ್ತೀರಿ. ಅಲ್ಲಿ ವಿಜಯ್, ಈ ಸ್ಟಾಲಿನ್ ಸರ್ಕಾರ ಇವೆಲ್ಲ ಮಾಡ್ತಿರೋಂಥದ್ದನ್ನು ನೀವು ನೋಡಿರ್ತೀರಿ. ವಿಜಯ್ ಅವರು 107 ಸೀಟ್ ಗೆದ್ದಿದ್ರು ಸಹ ಅವರಿಗೆ ಸರ್ಕಾರ ರಚನೆ ಮಾಡೋಕ್ಕೆ ದೊಡ್ಡ ಮಟ್ಟಿಗೆ ಹಿನ್ನಡೆ ಆಗ್ತಿರೋಂಥದ್ದು. ಈಗ ಇದೇ ಸಂದರ್ಭನ ಪ್ಲಸ್ ಮಾಡಿಕೊಂಡು DMK ಮತ್ತು AIADMK ಇವೆರಡೂ ಕೂಡ ಅಲ್ಲಿ ಪ್ರಾದೇಶಿಕ ಸರ್ಕಾರಗಳಾಗಿ ಸಾಕಷ್ಟು ವರ್ಷಗಳಿಂದ ಕೂಡ ಸರ್ಕಾರ ಮಾಡ್ಕೊಂಡು ಬಂದಿರೋಂಥದ್ದು. ಜಯಲಲಿತಾ ಅವರಿದ್ದಾಗಲಾಗಲಿ, ಕರುಣಾನಿಧಿ ಅವರಿದ್ದಾಗಲಾಗಲಿ. ಆದರೆ ಇವೆರಡೂ ಕೂಡ ಅಜಾತ ಶತ್ರುಗಳು, ಇವರಿಬ್ಬರು ಭಾರಿ ದೊಡ್ಡ ಮಟ್ಟಿಗೆ ಶತ್ರುಗಳಾಗಿರೋಂಥ ಪಕ್ಷಗಳು. ಈಗ ಜನಗಳೇ ಆ ಎರಡೂ ಪಕ್ಷದ ಆಳ್ವಿಕೆಯನ್ನು ತಿರಸ್ಕಾರ ಮಾಡೋದು. ಎರಡೂ ಪಕ್ಷದ ಆಳ್ವಿಕೆಯನ್ನು ತಿರಸ್ಕಾರ ಮಾಡಿ ನಮಗೆ ಈ ಪಕ್ಷದಂಥ ಅವಶ್ಯಕತೆ ಇಲ್ಲ, ಹೊಸ ಪಕ್ಷ ಆದಂಥ TVK ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಏನೋ ದುರಂತ ಅಂದರೆ 107 ಸೀಟ್ ಆಗಿರೋದ್ರಿಂದ ಇನ್ನೂ 11 ಸೀಟ್ ಇದಕ್ಕೆ ಅವಶ್ಯಕತೆ ಬಂತು. ಹೀಗಾಗಿ ರಾಜ್ಯಪಾಲರ ಬಳಿ ನನಗೆ ಮೊದಲು ನಾನು CM ಆಗ್ತೀನಿ, ಪ್ರಮಾಣವಚನ ತೆಗೆದುಕೊಳ್ತೀನಿ, ಇದಾದ ಬಳಿಕ 1-2 ವಾರ ನನಗೆ ಗಡುವು ಕೊಡಿ, ಅಷ್ಟರಲ್ಲಿ ನಾನು ಸರ್ಕಾರ ರಚನೆ ಮಾಡ್ತೀನಿ, ನಂಬರ್ಸ್ಗಳನ್ನ ತೋರಿಸ್ತೀನಿ ಅಂತೇಳಿ ವಿಜಯ್ ಅವರು ರಾಜ್ಯಪಾಲರ ಬಳಿ ಒಂದ್ಸರಿ ಹೋದರು. ನನಗೆ ಸ್ವಲ್ಪ ಟೈಮ್ ಕಡಿ ನಾಳೆಗೆ ಬನ್ನಿ ಅಂತ ಹೇಳಿದ್ರಂತೆ. ಮತ್ತೆ ನಿನ್ನೆ ಹೋಗಿ ಕೇಳಿದ್ದಾರೆ, ಸರ್ ನೀನು ಬರೋಕ್ಕೆ ಕೇಳಿದ್ರಿ, ನಂಗೆ ಟೈಮ್ ಕೊಡ್ತೀರಾ, ನಾನು ಪ್ರಮಾಣವಚನ ಇದು ಮಾಡಬೇಕು, ನೇರು ಗ್ರೌಂಡಲ್ಲಿ ಎಲ್ಲ ರೀತಿಯ ಅರೇಂಜ್ಮೆಂಟ್ಗಳನ್ನ ಮಾಡಿದ್ದೀನಿ ಅಂತ. ಅಷ್ಟರಲ್ಲಿ DMK ಅವರು ಮತ್ತು AIADMK ಅವರು ರಾಜ್ಯಪಾಲರನ್ನು ಅವರು ಸಹ ಭೇಟಿಯಾಗಿದ್ದರಂತೆ. ಇದಾದ ಮೇಲೆ ರಾಜ್ಯಪಾಲರ ಮನಸ್ಸೇ ಬದಲಾವಣೆ ಆಗೋಯ್ತಂತೆ. ಅದೇನಪ್ಪ ಅಂತಂದರೆ ಹಾಗೆಲ್ಲ ಆಗೋದಿಲ್ಲ, ನೀವು 118 ಏನು ಮ್ಯಾಜಿಕ್ ನಂಬರ್ ಸೀಟ್ ಇದೆ ಅದು ನೀವು ತೋರಿಸಿದ ಮೇಲೆ ನಿಮಗೆ ಬೇಕಾದರೆ ಸರ್ಕಾರ ರಚನೆ ಮಾಡೋಕ್ಕೆ ಟೈಮ್ ಕೊಡ್ತೀನಿ, ಅವಾಗ ಬೇಕಾದ್ರೆ ಮುಖ್ಯಮಂತ್ರಿ ಪ್ರಮಾಣ ವಚನ ತೊಗೊಳ್ಳಿ, ಫಸ್ಟ್ ನಂಬರ್ಸಲ್ಲಿ ತೋರಿಸಿ ಸೈನ್ಗಳು ತೊಗೊಂಬನ್ನಿ, ಅದಾದಮೇಲೆ ನೀವು ಬೇಕಾದ್ರೆ ನನಗೆ ವಿಧಾನಸೌಧದಲ್ಲಿ ತೋರಿಸೋರಂತೆ ಅಂತ ಹೇಳಿದ್ರಂತೆ. ಇನ್ನು ಇದನ್ನು ಕೇಳಿದಂಥ ವಿಜಯ್ ಅವ್ರಿಗೂ ಕೂಡ ಸಾಕಷ್ಟು ಬೇಸರ ಆಯಿತು. ಇದಾದ ನಂತರ ಕಾಂಗ್ರೆಸ್ನವರು 5 ಸೀಟ್ನ ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಸಪೋರ್ಟನ್ನು ಕೊಟ್ಟರೂ ಸಹ ಇನ್ನೂ 6 ಸೀಟು ಅಲ್ಲಿಗೆ ಕಡಿಮೆ ಬಂತು. ಮತ್ತೆ 6 ಸೀಟ್ ಇಲ್ಲಿಂದ ತರೋದು ಅಂತೇಳಿ ಇವರು ಸಾಕಷ್ಟು ಇನ್ನು CPI, CPM, ಮುಸ್ಲಿಂ ಲೀಗ್ ಪಕ್ಷಗಳು ಅಲ್ಲಿ ಇರುವಂಥದ್ದು. ಇನ್ನು ಇವರ ಬಳಿ ಮಾತುಕತೆ ಇನ್ನೂ ಮಾಡೋಕ್ಕೆ ಸಮಯ ಬೇಕಿತ್ತು. ಮತ್ತು ಅವ್ರುಗಳು ಸಭೆ ಮೇಲೆ ಸಭೆಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ DMK ಮತ್ತು AIADMK ನಾಯಿಬ್ಬರು ಸೇರ್ಕೊಂಡು ಯಾಕೆ ಸರ್ಕಾರ ರಚನೆ ಮಾಡಬಾರ್ದು, TVKನೇ ವಿರೋಧ ಪಕ್ಷದಲ್ಲಿ ಯಾಕೆ ಕೂರಿಸಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇವರಿಬ್ಬರು ಸಭೆ ಮಾಡೋವಂಥದ್ದು. ಇದರಲ್ಲಿ ಇನ್ನೂ ಒಂದು ಶಾಕಿಂಗ್ ಟ್ವಿಸ್ಟ್ ಏನಪ್ಪ ಅಂತಂದರೆ, ರಜನಿಕಾಂತ್ ಅವರು ಮಧ್ಯಸ್ಥಿಕೆ ವಹಿಸ್ಕೊಂಡು ಮೀಟಿಂಗ್ ಮಾಡಿದ್ರು ವಿಜಯ್ ಅವರಿಗೆ ಅಧಿಕಾರ ತಪ್ಪಿಸೋದು ಅಂತೇಳಿ ಸುದ್ದಿ ಬಂದಿತ್ತು. ಅದೆಷ್ಟು ಮಟ್ಟಿಗೆ ನಿಜಾನ ಸುಳ್ಳು ಗೊತ್ತಿಲ್ಲ. ಆದರೆ ರಜನಿಕಾಂತ್ ಅವರು DMK ಜೊತೆ ಸಭೆ ಮಾಡಿರೋದಂತೂ ಸತ್ಯ ಆಗಿತ್ತು. ಇದು ಇಡೀ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟಿಗೆ ಸಂಚಲನ ಮೂಡ್ತು. ಈ ಎಲ್ಲ ವಾದ ಬೆಳವಣಿಗೆ ನಂತರ ಮತ್ತೆ ಇವರೇನು ಯೋಚನೆ ಮಾಡಿದ್ರು ವಿಜಯ್ ಅವರು, ಇಲ್ಲ 108 ಸಭೆ ನಮ್ದು ಇರೋದ್ರಿಂದ ನಮಗೆ 105 ಕೊಟ್ಟಿರೋದ್ರಿಂದ 113 ಆಗಿದ್ದೀವಿ, ನಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅದು CM ಸ್ಥಾನವನ್ನು ಅಲಂಕರಿಸೋದಕ್ಕೆ ಪ್ರಮಾಣವಚನ ತೆಗೆದುಕೊಳ್ಳೋಕ್ಕೆ ಅವಕಾಶ ಕೊಡ್ತಿಲ್ಲ, ರಾಜ್ಯಪಾಲರು ಉದ್ದೇಶಪೂರ್ವಕವಾಗಿ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ರೊಚ್ಚಿಗೆದ್ರು. ಇವತ್ತು ಕಾಂಗ್ರೆಸ್ನವರು ಇಡೀ ತಮಿಳುನಾಡಿನ ಪೂರ್ತಿ ವಿಜಯ್ ಅವ್ರ ಪರ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿದ್ರು. ಇದಾದ ಬಳಿಕ ಯಾವಾಗ ಜನಗಳು ತಿರಸ್ಕಾರ ಮಾಡಿರೋಂಥ ಇವೆರಡು ಪಕ್ಷಗಳು ಸೇರ್ಕೊಂಡು ನಾವು ಸರ್ಕಾರ ರಚನೆ ಮಾಡಿ ನಾವು ಸರ್ಕಾರ ನಡೆಸ್ತೀವಿ ಅಂತ ಅಧಿಕಾರದ ಅಮಲ್ನಲ್ಲಿ, ಅಧಿಕಾರದ ಹುಚ್ಚುತನದಲ್ಲಿ ಹೊರಟಿದ್ರು. ಅದಕ್ಕೆ ವಿಜಯ್ ಅವರು ಒಂದು ನಿರ್ಧಾರ ಮಾಡಿ ಶಾಸಕಾಂಗ ಸಭೆಯಲ್ಲಿ ಮಾತಾಡಿದ್ರಂತೆ, ಇವರು ಇದೇ ಕೆಲಸ ಮಾಡಿದ್ದೇ ಆದಲ್ಲಿ ಜನಗಳು ತಿರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಕೆಲಸ ಮಾಡಿದರೆ ನಾವು 107 ಸ್ಥಾನಕ್ಕೂ ರಾಜೀನಾಮೆ ಕೊಡೋಣ, ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ 107 ಸ್ಥಾನಕ್ಕೂ ನಾವೇ ರಾಜೀನಾಮೆ ಕೊಡೋಣ ಅಂತೇಳಿ ಅವರ ಶಾಸಕರ ನೇತೃತ್ವದಲ್ಲಿ ಇವರು ಮೀಟಿಂಗ್ನ ಮೇಲಿನ ಮೇಲೆ ಮಾಡಿದ್ದಾರೆ 2 ದಿನಗಳಿಂದ. ಸದ್ಯ ಅದರಂತೆ ಎಲ್ಲರೂ ಕೂಡ ಒಪ್ಕೊಂಡ್ರಂತೆ 107 ಜನರು ಕೂಡ ನಾವು ರಾಜೀನಾಮೆ ಕೊಡ್ತೀವಿ ಅಂತ. ಈ ವಿಚಾರ ತಿಳಿದಂಥ ತಮಿಳುನಾಡು ಜನ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು. ಕಷ್ಟಪಟ್ಟು ಗೆಲ್ಸಿದ್ದೀವಿ, ಮೊದಲನೇ ಸರಿ ಗೆದ್ದಿದ್ದೀರ, ದಯವಿಟ್ಟು ಕೆಲಸ ಮಾಡಿಬಿಟ್ಟು ಅವ್ರಿಗೂ ಕೂಡ ಕೇಳ್ಕೊಂಡ್ರಂತೆ. ಇನ್ನು ಅಲ್ಲೂ ಕೂಡ ಒಂದು ಸತಿ ಮಾತುಕತೆ ನಡೀತಾ ಇತ್ತು. ಮತ್ತು ಇನ್ನೊಂದು ಕಡೆ DMK ಮತ್ತು AIADMK ನೀವು ಯಾವುದೇ ಕಾರಣಕ್ಕಿಂತ ಸರ್ಕಾರ ಅಸಂವಿಧಾನಿಕವಾಗಿ ರಚನೆ ಮಾಡಬಾರ್ದು, ಜನಗಳು ತಿರಸ್ಕಾರ ಮಾಡಿ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿರೋದ್ರಿಂದ ನೀವು ಅಲ್ಲೇ ಕೂರೋಕ್ಕೆ ಲಾಯಕು, ನೀವು ಸರ್ಕಾರ ರಚಕ್ಕೆ ನಾಲಾಯಕಗಳು ಅಂತೇಳಿ ಕೂರಿಸಿದ್ರು. ಆದರೆ ಇವರು ಅದನ್ನೇ ಬಿಟ್ಬಿಟ್ಟು ಇಬ್ಬರು ನಾವು ಸೇರ್ಕೊಂಡ್ಬಿಟ್ರೆ ಸರ್ಕಾರ ಮಾಡೋಣ, TVK ವಿರೋಧ ಪಕ್ಷದಲ್ಲಿ ಕೂರಿಸೋಣ ಅಂತ ಹೊರಟಿದ್ದೀರಲ್ಲ,
ಇವರೇನು ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಇನ್ನೇನು ಲದ್ದಿ ತುಂಬಿಕೊಂಡವರೋ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ಬಂದಿರೋಂಥ ಅಪ್ಡೇಟ್ಗಳು. ಆದರೆ ಈಗ ಕಂಪ್ಲೀಟಾಗಿ ಮಾತುಕತೆ ಇನ್ನೂ ನಡೀತಾ ಇರೋಂಥದ್ದು. ಮತ್ತು ವಿಜಯ್ ಅವರು ಯಾರಿಗೂ ಆಪ್ರೇಷನ್ ಮಾಡಬಾರ್ದು ಅಂತೇಳಿ AIADMK ಮತ್ತು DMK ಈ ಇಬ್ಬರು ಶಾಸಕರನ್ನು ಬೇರೆ ಬೇರೆ ರೆಸಾರ್ಟ್ಗಳಲ್ಲಿ ಕೂಡ ಹಾಕಿ ಅವರು ನೋಡ್ಕೊಳ್ಳೋಕ್ಕೆ ಒಂದಷ್ಟು ಜನ ಉಸ್ತುವಾರಿಗಳನ್ನ ಮಾಡಿ ಬೌನ್ಸರ್ಗಳನ್ನ 100-105 ಜನ ಒಂದೊಂದು ರೆಸಾರ್ಟ್ಗಳಿಗೆ ಬೌನ್ಸರ್ಸ್ಗಳು ಹಾಕಿ ಅವ್ರ ಮೊಬೈಲ್ಗಳನ್ನೆಲ್ಲ ಸೀಸ್ ಮಾಡಿ ಭಾಳ ದೊಡ್ಡ ಮಟ್ಟಿಗೆ ತಂತ್ರಗಾರಿಕೆ ಮಾಡ್ತಾರಂಥದ್ದು ಈ ಎರಡು ಪಕ್ಷಗಳು. ಸದ್ಯ ನೋಡಬೇಕು ಈ ಎರಡು ಪಕ್ಷದವ್ರು ಏನು ಮಾಡ್ತಾರೆ. ಈಗ TVK ಅವರು ಏನು ನಿರ್ಧಾರ ಮಾಡ್ತಾರೆ. ವಿಜಯ್ ಅವರು ನಿಜಕ್ಕೂ ಮುಖ್ಯಮಂತ್ರಿ ಪ್ರಮಾಣ ತೆಗೆದುಕೊಳ್ಳೋಕೆ ಆಗಲಿಲ್ಲ, ಮ್ಯಾಜಿಕ್ ನಂಬರ್ ತೋರ್ಸೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನಾದರೂ ರಾಜೀನಾಮೆನ 107 ಜನ ಕೊಡೋಕ್ಕೆ ಮುಂದಾಗ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗುತ್ತೆ. ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಂದ ಸಿಗೋಣ.